ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತು ಗುಲಾಬಿ ಇರೋವಂಥ ನರ್ಸರಿ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮನ್ನು. ಮತ್ತು ಬರೀ ಗುಲಾಬಿ ಹೂವುಗಳೇ ಇದರಲ್ಲಿ ಇರೋವಂಥ ನರ್ಸರಿ ಇದು. ಬನ್ನಿ, ಅದರಲ್ಲಿ ಯಾವ್ಯಾವ ಥರ ಕಲೆಕ್ಷನ್ ಇದೆ ಅಂತ ನೋಡೋಕೆ ಹೋಗೋಣ. ಗುಲಾಬಿ ಹೂವು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇಷ್ಟನೇ. ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ. ನನಗಂತೂ ಯಾವ ಗಿಡ ತಗೊಳ್ಳೋಣ ಯಾವ ಗಿಡ ಬಿಡೋಣ ಅನ್ನೋಷ್ಟು ನೋಡ್ತಾನೇ ಇರಬೇಕು ಅಂತಲೇ ಅನ್ನಿಸ್ತಿತ್ತು. ನೋಡಿ, ನೀವೇ ನೋಡ್ತಾ ಇರ್ಬೋದು. ಅಲ್ಲಿ ನನಗಂತೂ ಅಲ್ಲಿ ಎಲ್ಲ ಫುಲ್ಲು ರೌಂಡ್ ಹೊಡಿತಾ ಇದ್ದೆ ಕೆಲಸ ನಂದು. ಅದು ತಗೊಳ್ಳೋಣ ಇದು ತಗೊಳ್ಳೋಣ. ನಮ್ಮನೆಯವರಂತೂ ಅಲ್ಲಿ ನಿನ್ನ ಜೊತೆ ನನಗಂತೂ ತಿರ್ಗೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿ ಒಂದು ಕಡೆ ಸುಮ್ಮನೆ ಕುತ್ಕೊಂಡ್ಬಿಟ್ರು. ನೀನು ಯಾವುದು ಕಲೆಕ್ಷನ್ ಮಾಡಿ ತಗೋ, ನಾನು ಅಲ್ಲಿ ಕೂತಿರ್ತೀನಿ ಅಂತ ಹೇಳಿದ್ರು ಅವರು. ಈ ನರ್ಸರಿನಲ್ಲಿ ಬರೀ ರೋಸ್ ಮಾತ್ರನೇ ಹಾಕಿರೋದು ಅವರು, ಬೇರೆ ಯಾವುದೇ ಥರ ಗಿಡ ಹಾಕಿಲ್ಲ. ನೋಡಿ ಎಷ್ಟೊಂದು ಅಂದರೆ ಕಲ್ಲರ್ ರೋಸ್ಗಳು. ನನಗಂತೂ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇತ್ತು. ನಾನಂತೂ ಅದನ್ನು ತಗೊಳ್ಳೋದ ಅಂತ ನಾನು ಫುಲ್ಲು ಹುಡುಕ್ತಾನೇ ಇದ್ದೆ. ಗಿಡಗಳೆಲ್ಲ ಒಂಥರ ಆಗಿದೆಯಲ್ಲ ಅಂತ ಅಂದ್ಕೋಬೇಡಿ, ಅವರು ಔಷಧಿ ಹೊಡೆದಿದ್ದಾರಂತೆ. ನಾನು ಕೇಳಿದೆ, ಏನು ಈ ಥರ ಎಲ್ಲ ಆಗಿದೆಯಲ್ಲ ಅಂದಿದ್ದಕ್ಕೆ ಇವಾಗಿನ ಔಷಧಿ ಹೊಡೆದಿದ್ದೀವಿ ಅಂತ ಹೇಳಿದ್ರು. ಮತ್ತು ಇದನ್ನೆಲ್ಲ ಯಾಕೆ ಈ ಥರ ಜೋಡಿಸಿದ್ದೀರಾ ಅಂತ ಅನ್ನೋದಕ್ಕೆ ಅವ್ರು ಹೇಳಿದ್ರು, ಇಲ್ಲಿಂದನೇ ಅಮ್ಮ ಹೊರಗಡೆ ಎಲ್ಲ ಹೋಗೋದು, ಅವರೆಲ್ಲ ಬಂದು ತಗೊಂಡೋಗ್ತಾರೆ. ಬೇರೆ ನರ್ಸರಿ ಅವರೆಲ್ಲ ಇಲ್ಲಿಂದನೇ ತಗೊಂಡೋಗೋದು ಅಂತ ಹೇಳ್ತಾಯಿದ್ರು ಅವರು. ನಾವು ಈ ಥರ ಎಲ್ಲ ಡಿವೈಡ್ ಮಾಡಿ ಇಟ್ಟರೆ ಟೆಂಪೋ ಮತ್ತು ಲಾರಿಯಲ್ಲೆಲ್ಲ ಬಂದು ತುಂಬ್ಕೊಂಡು ಹೋಗ್ತಾರೆ ಅಂತಲೂ ಹೇಳ್ತಿದ್ರು. ಮತ್ತು ಅಲ್ಲಿನೂ ಸುಮಾರು ನಿಂತಿದ್ದು ಟೆಂಪೋಗಳೆಲ್ಲ ನಿಂತಿದ್ದು, ಅದರೊಳಗೆಲ್ಲನೂ ತುಂಬ್ತಾಯಿದ್ರು. ನಾವು ನೋಡಿದ್ವಿ. ಆವಾಗ ಅಂದ್ಕೊಂಡ್ವಿ, ಓ ಇಲ್ಲಿಂದನೇ ಹೋಗೋದೇನೋ ಅಂತ ಅಂದ್ಕೊಂಡ್ವಿ ನಾವು. ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ತುಂಬ ಕಲೆಕ್ಷನ್ ಇತ್ತು. ನಿಮ್ಗೆ ಯಾರಿಗೆಲ್ಲ ರೋಸು ತುಂಬ ಇಷ್ಟ ಅನ್ನೋರು ಇಲ್ಲಿ ಹೋಗಿ ತಗೊಳ್ಳಿ. ರೇಟು ಪರವಾಗಿಲ್ಲ. ರೇಟ್ ಅಂತೂ ತುಂಬ ಅಂದರೆ ತುಂಬ ಕಡಿಮೆ. ಎಷ್ಟು ರೇಟ್ ಇರ್ಬೋದು ಅಂದ್ಕೊಂಡ್ರ ನೀವು? ಜಾಸ್ತಿ ಅಂತೂ ಇಲ್ಲ, ಬರೀ 25 ರೂಪಾಯಿ. ನಾನು ಲಾಸ್ಟ್ ಟೈಮ್ ತಗೊಂಡಾಗ್ಲೂ 25 ರೂಪಾಯಿ ಇತ್ತು. ಇವಾಗ್ಲೂ ಹೋಗಿ ಕೇಳಿದೆ, ಇವಾಗ ಏನಾದರೂ ಜಾಸ್ತಿ ಆಗಿರ್ಬೋದೇನೋ ಅಂತ ಕೇಳಿದ್ದಕ್ಕೆ ಅವರು 25 ರೂಪಾಯಿ ಅಂದರು. ನಾನು ಪರವಾಗಿಲ್ಲ, ಅವಾಗೂ ಅಷ್ಟೇ ಇತ್ತು, ಇವಾಗ್ಲೂ ಅಷ್ಟೇ ಇದೆಯಲ್ಲ, ಪರವಾಗಿಲ್ಲ ಅಂತ ನನಗೂ ಖುಷಿ ಆಯಿತು. 25 ರೂಪಾಯಿಗೆ ಏನು ಬರುತ್ತೆ ಹೇಳಿ? ಅಂಥದ್ರಲ್ಲಿ ನಮಗೆ ರೋಸ್ ಗಿಡಗಳು ಸಿಗ್ತಿದೆಯಲ್ಲ, ತುಂಬ ಖುಷಿ ಆಗುತ್ತೆ. ಅದರಲ್ಲೂ ದೊಡ್ಡಾಲದ ಮರದಲ್ಲಿ ಅಂದರೆ ತುಂಬ ಪ್ರತಿಯೊಂದು ಗಿಡನೂ ಕಡಿಮೆ ರೇಟಲ್ಲೇ ಇರುತ್ತೆ. ಇವಾಗ ನಾವು ಇಲ್ಲಿ ಲೋಕಲ್ಗಳಲ್ಲೆಲ್ಲ ತಗೊತೀವಲ್ಲ, ಹಂಗಾಗಿ ರೇಟ್ ಜಾಸ್ತಿ ಇರುತ್ತೆ. ಇಲ್ಲಾದರೆ ತುಂಬ ಕಡಿಮೆ ಇರುತ್ತೆ, ಪರವಾಗಿಲ್ಲ. ಹಂಗಾಗಿ ನಾನು ಹೆಚ್ಚಾಗಿ ದೊಡ್ಡಾಲದ ಮರಕ್ಕೇ ಹೋಗೋದು. ಏನೇ ಒಂದು ತರಬೇಕು ಅಂದ್ರೂ ನಾನು ಅಲ್ಲೇ ಹೋಗೋದು. ನೋಡಿ, ಅಲ್ಲೆಲ್ಲ ನೋಡಿ ಹುಡ್ಕಾಡಿ ಬಂದು ಲಾಸ್ಟಲ್ಲಿ ಇಲ್ಲಿ ಜೋಡಿಸಿದ್ರಲ್ಲ ಅದರಲ್ಲೂ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ರೋಸು ಇಂಥ ಕಲ್ಲರ್ ಇಲ್ಲ ಅಂತ ಅನ್ನಂಗಿಲ್ಲ, ಪ್ರತಿಯೊಂದು ಕಲ್ಲರಲ್ಲೂ ಇದೆ. ವೈಟಲ್ಲಿ ಬಂದು ಪಿಂಕು, ಅದು ಡಬಲ್ ಕಲ್ಲರು, ಮತ್ತು ಯೆಲ್ಲೋ ಕಲ್ಲರಲ್ಲಿ ವೈಟು, ಅದು ಡಬಲ್ ಕಲ್ಲರು. ಪ್ರತಿಯೊಂದರಲ್ಲೂ ಡಬಲ್ ಕಲ್ಲರು. ನಾನು ಸುಮಾರು ತಗೊಂಡಿದ್ದೀನಿ ಡಬಲ್ ಕಲ್ಲರು. ಭಾಳ ಇಷ್ಟ ಆಯ್ತು ನನಗೆ, ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ಮತ್ತು ಇದು ರೆಡ್ಡಲ್ಲಿ ಬಂದು ಅದರಲ್ಲೂ ಒಂಥರ ಎರಡೆರಡು ಕಲ್ಲರು, ಡಬಲ್ ಕಲ್ಲರು. ಮತ್ತು ಚಿಕ್ಕದು ಬಟನ್ ರೋಸ್ ಥರ ಬಿಡೋದು, ಮತ್ತು ಗೊಂಚಲೆಲ್ಲ ಬಿಡುತ್ತೆ ನೋಡಿ, ಆ ಥರದ್ದು ಎಲ್ಲ ಇದ್ವು. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಅವರು ಕೇಳ್ತಾ ಇದ್ದೆ ನಾನು, ಇದನ್ನು ತೆಕ್ಕೊಡಿ ಅದನ್ನು ತೆಕ್ಕೊಡಿ ಅಂತ. ಅದಕ್ಕೆ ಅವರು, ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಹೇಳಿ, ಅದನ್ನು ತೆಕ್ಕೊಡ್ತೀವಿ ನಾವು ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಅದನ್ನು ಒಂದೊಂದು ತೆಗೆದುಬಿಟ್ಟು ಈ ಕಡೆ ಸೈಡಲ್ಲಿ ಇಡ್ತಾ ಇದ್ದೀನಿ. ಅಂದರೆ ಕಲ್ಲರ್ ಅಂತೂ ಸೂಪರ್ ಆಗವೆ. ಇಂಥ ಕಲ್ಲರ್ ಇಲ್ಲ ಅಂತ ಅನ್ನಂಗೆ ಇಲ್ಲ. ಡಬಲ್ ಕಲರ್ ಆಗಲಿ ಸಿಂಗಲ್ ಆಗಲಿ ಅಷ್ಟು ಚೆನ್ನಾಗಿದ್ದಾವೆ. ನೋಡಿ, ಈ ನರ್ಸರಿಯಲ್ಲಿ ಬರೀ ರೋಸ್ ಗಿಡ ಮಾತ್ರ ಇರೋದು, ಬೇರೆ ಯಾವುದೇ ಥರದ ಗಿಡಗಳಿಲ್ಲ. ಶೋ ಗಿಡ ಆಗಲಿ ದಾಸವಾಳ ಗಿಡ ಆಗಲಿ ಆ ಥರ ಬೇರೆ ಯಾವುದೇ ಥರದ ಗಿಡಗಳಿಲ್ಲ. ಬರೀ ರೋಸ್ ಗಿಡಗಳು ಮಾತ್ರ ಹಾಕಿದ್ದಾರೆ ಇವರು. ನಾವು ಕೇಳಿದ್ವಿ, ಬೇರೆ ಇನ್ಯಾವ ಥರ ಗಿಡಗಳಿದೆ ಅಂದಿದ್ದಕ್ಕೆ, ಇಲ್ಲ ನಾವು ಬೇರೆ ಯಾವ ಥರ ಗಿಡನೂ ಹಾಕಲ್ಲ, ಬರೀ ರೋಸ್ ಗಿಡ ಮಾತ್ರ ಹಾಕೋದು ಅಂತ ಅಂದರು. ನೋಡಿ, ನನಗೆ ಯಾವ್ಯಾವ ಕಲ್ಲರ್ ಇಷ್ಟ ಆಯಿತು ಅಂತ ಆ ಕಲ್ಲರೆಲ್ಲನೂ ತೆಗೊಂಡು ಒಂದು ಕಡೆ ಜೋಡಿಸ್ಕೊತಾ ಇದ್ದೀವಿ. ನಾನು ಇನ್ನೂ ಕಡಿಮೆ ಮಾಡಿ ರೇಟು ಅಂತ ಇದ್ದೆ. ಅವ್ರು ಹೇಳಿದ್ರು, ಮೇಡಮ್ ನಾವು ಹೇಳಿರೋದೇ ಕಡಿಮೆ, ಮತ್ತು ಇನ್ನೂ ಕಡಿಮೆನೇ ಕೇಳ್ತಿರಲ್ಲ ನೀವು ಅಂತ ಇದ್ದರು.
ನಾವು ಆಮೇಲೆ ಓ ಸರಿ ಬಿಡಿ ಆಯಿತು ಅಂತ ಅಂದ್ವಿ. ಅದರಲ್ಲೂ 25 ರೂಪಾಯಿ. ನನಗೆ ಆಶ್ಚರ್ಯ ಆಗುತ್ತೆ, 25 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ ಗಿಡನ. ನೋಡಿ ಫುಲ್ಲು ನರ್ಸರಿ ಫುಲ್ಲು ಬರೀ ರೋಸ್ ಗಿಡಗಳೇ. ನೋಡ್ತಾ ಇದ್ರಂತೂ ಕಣ್ಣಿಗೆ ಹಬ್ಬ ಅಂತ ಅನಿಸುತ್ತೆ, ಅಷ್ಟು ಕಲ್ಲರು ರೋಸ್ ಗಿಡಗಳಿದ್ದಾವೆ. ಅವರು ಒಂದು ಮೇನ್ ರೋಡ್ ಪಕ್ಕದಲ್ಲೇ ಇರೋದು ಈ ನರ್ಸರಿ. ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಬಸ್ಗಳೆಲ್ಲ ಹೋಗುತ್ತೆ ಮತ್ತು ಲಾರಿಗಳೆಲ್ಲ ಓಡಾಡ್ತಿದ್ದಾವೆ ನೋಡಿ. ನಮ್ಮ ಮನೆಯವ್ರು ನೋಡಿ ಅಲ್ಲಿ ಕುತ್ಕೊಂಡ್ಬಿಟ್ಟು ನನಗೆ ಅದನ್ನು ತಗೋ ಇದನ್ನು ತಗೋ ಅಂತ ಕೈ ತೋರಿಸ್ತಾನೆ ಇದ್ದಾರೆ. ಆಮೇಲೆ ಎದ್ದು ಬಂದರು ಅವರು. ಎದ್ದು ಬಂದ್ಬಿಟ್ಟು ಈ ಕಲ್ಲರ್ ತಗೋ ಅಂದರು. ಆ ಕಲ್ಲರ್ ನಾನು ನಾಳೆ ಫಸ್ಟ್ ತಗೊಂಡಿದ್ದೆ, ಹಂಗಾಗಿ ಬೇಡ ಬಿಡು ಅದು ತಗೊಂಡಿದ್ದೀನಿ ಅಂತ ಅಂದೆ. ನಾನು ಡಬಲ್ ಕಲ್ಲರಲ್ಲಿ ಒಂದು 2-3 ಗಿಡ ತೊಗೊಂಡಿದ್ದೀನಿ. ಮತ್ತು ಸಿಂಗಲ್ ಕಲ್ಲರಲ್ಲೂ ಅಷ್ಟೇ ಒಂದು 2-3 ಗಿಡ ತೊಗೊಂಡೆ. ಒಟ್ಟು ನಾನು 8 ರೋಸ್ ಗಿಡ ತೊಗೊಂಡಿದ್ದೀನಿ. 8 ರೋಸ್ ಗಿಡ ತೊಗೊಂಡು ಆಮೇಲೆ ನಾವು ಒಂದು ಕಡೆ ಜೋಡಿಸಿ ಇಟ್ಕೊಂಡ್ವಿ. ಆಮೇಲೆ ಅವರು ಫಸ್ಟು ಆ ಯಪ್ಪ ತೋರಿಸಿದ್ರಲ್ಲ, ಅವರು ಕೆಲಸ ಮಾಡೋರಂತೆ ಅಲ್ಲಿ. ಓನರ್ ಆಮೇಲೆ ಬಂದರು. ನಾವು ಗಿಡ ಎಲ್ಲ ಸೆಲೆಕ್ಷನ್ ಮಾಡಿ ಆ ಕಡೆ ಜೋಡಿಸ್ಕೊಂಡ್ಮೇಲೆ ಆಮೇಲೆ ಬಂದರು ಅವರು ಓನರು. ಮತ್ತು ನಾನು ಅವ್ರ ಓನರ್ ಹತ್ರನೂ ಕೇಳ್ತಾಯಿದ್ದೆ, ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ, ನಾನು 8 ಗಿಡ ಎಲ್ಲ ತೊಗೊಂಡಿದ್ದೀನಲ್ಲ ಅಂದಿದ್ದಕ್ಕೆ, ಮೇಡಮ್ ನಾವು ಕೊಡ್ತಿರೋದೇ ಕಡಿಮೆ ರೇಟು, ಮತ್ತು ನೀವು ಕಮ್ಮಿ ಎಲ್ಲ ಕೇಳಬೇಡಿ ಅಂತ ಇದ್ರು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಡಬಲ್ ಕಲ್ಲರು, ವೈಟ್ ಒಳಗಡೆ ಪಿಂಕು, ಅದು ಚೆನ್ನಾಗಿದೆ. ಇದು ಕ್ರೀಮ್ ಕಲ್ಲರು ಚೆನ್ನಾಗಿದೆ. ಕಲ್ಲರ್ ರೋಸ್ ಗಿಡಗಳಂತೂ ತುಂಬ ಚೆನ್ನಾಗಿದ್ದಾವೆ. ನಾನು ಮೊಗ್ಗಿರೋ ಅಂಥ ಗಿಡನೇ ನೋಡಿ ತಗೊಬಂದಿದ್ದೀನಿ. ನಾನು ಯಾವ್ಯಾವ ಗಿಡ ತಗೊಬಂದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ ಇಲ್ಲಿ ಎಷ್ಟು ಕಲ್ಲರ್ ರೋಸ್ ಗಿಡಗಳು ಚೆನ್ನಾಗಿದ್ದಾವೆ. ನನಗೆ ಯೆಲ್ಲೋ ಕಲ್ಲರ್ ಅಂದರೆ ತುಂಬ ಇಷ್ಟ, ಹಂಗಾಗಿ ನಾನು ಯೆಲ್ಲೋ ಕಲ್ಲರೇ ಜಾಸ್ತಿ ತೊಗೊಂಡಿದ್ದೀನಿ. 3 ಗಿಡ ಏನೋ ತೊಗೊಂಡಿದ್ದೀನಿ ಯೆಲ್ಲೋ ಕಲ್ಲರು. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ತಗೊಂಡಿದ್ದೇ ತಗೋತಾ ಇದೆಯಾ ನೀನು ಅಂತ ಇದ್ದರು. ಏನೋ ಗೊತ್ತಿಲ್ಲ, ನನಗೆ ಯೆಲ್ಲೋ ಕಲ್ಲರು ಅಂದರೆ ತುಂಬ ಇಷ್ಟ ನನಗೆ. ಹಂಗಾಗಿ ನಾನು ಅದನ್ನು 3 ಗಿಡ ತೊಗೊಂಡಿದ್ದೀನಿ. ನೋಡಿ ಕ್ರೀಮ್ ಕಲ್ಲರು ಮತ್ತು ಲೈಟ್ ಪಿಂಕು, ಡಾರ್ಕ್ ಪಿಂಕು, ಈ ಥರ ಎಲ್ಲ ಇದ್ದಾವೆ. ಅಂದರೆ ಡಬಲ್ ಕಲ್ಲರು ತುಂಬ ಚೆನ್ನಾಗಿದ್ದಾವೆ. ಕಲ್ಲರಂತೂ ಸೂಪರು. ನಿಮ್ಗೆ ಯಾರ್ಯಾರಿಗೆ ರೋಸ್ ಗಿಡ ತುಂಬ ಇಷ್ಟಪಡೋರು ಇಲ್ಲಿ ಹೋಗಿ ತಗೊಳ್ಳಿ, ರೇಟು ಕಡಿಮೆಗಿರುತ್ತೆ. ಈಗ ನಾವು 1-2 ಅಷ್ಟು ದೂರ ಹೋಗ್ಬೇಕಾ ಅನ್ನೋ ಅಂಥವರು ಬೇಡ, ಜಾಸ್ತಿ ತಗೊಳ್ಳೋ ಅಂಥವ್ರು ಹೋಗಿ ತಗೊಳ್ಳಿ. ಇಲ್ಲಿರೋ ರೋಸ್ ಗಿಡ ಎಲ್ಲ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ನನಗೆ. ನೋಡಿ ಇವಾಗ ನಾನು ಎಲ್ಲ ಕಲೆಕ್ಷನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಬ್ಯಾಗಲ್ಲಿ ಹಾಕೋತಾ ಇದ್ದೀನಿ. ಅವರು ಇಲ್ಲಿ ನಿಂತಿದ್ದಾರೆ ನೋಡಿ ಓನರು. ಅವರು ದುಡ್ಡು ಪೇ ಮಾಡಬೇಕಲ್ಲ, ಹಾಗಾಗಿ ಬಂದರು ಅವರು. ಅವ್ರ ಮನೆ ಅಲ್ಲೇ ಹತ್ರನೇ, ಹಂಗಾಗಿ ಅವರು ಬಂದರು. ನಾವು ಎಷ್ಟು 200 ರೂಪಾಯಿ ಏನೋ ಆಯಿತು 8 ಗಿಡಕ್ಕೆ. 25 ರೂಪಾಯಿ ಒಂದು ಗಿಡ, 200 ರೂಪಾಯಿ ಏನೋ ಆಯಿತು. ನಾವು ದುಡ್ಡು ಕೊಟ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.